ಶಿಯರ್ಸ್ ಎಲ್ಲರಿಗೂ. ಸೊ 7-Eleven ಈ ಥರ ಸ್ಯಾಂಡ್ವಿಚಸ್ಗಳು ಸಿಗ್ತವೆ. ಸೊ ಅವರೇ ಬಿಸಿ ಮಾಡಿ ಕೊಡ್ತಾರೆ. ಸೊ ಅದನ್ನು ನಾವು ಅಲ್ಲೇ ತಿನ್ಬೋದು, ಟೇಕ್ ಅವೇ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ. ನಾವು ಸ್ಪಿನಾಚ್ ಚೀಸ್ ಸ್ಯಾಂಡ್ವಿಚ್ ತಿಂತಾಯಿದ್ವಿ ಬೆಳಿಗ್ಗೆ. ಆಪ್ಷನ್ ಇಲ್ಲ, ಯಾಕಂದರೆ ನಮ್ಮದು ಬಸ್ಸು ಅಂದರೆ ವ್ಯಾನ್ ಬುಕ್ ಆಗಿರೋದು 10 o'clock. ಈಗ ಆಲ್ರೆಡಿ 9:15 ಆಗಿದೆ. ಇಲ್ಲಿಂದ 2.7 kilometer ಏನೋ ಇದೆ. ತುಂಬ ಬ್ಯಾಗ್ ಇತ್ತು ಅಲ್ಲ, ಅದಕ್ಕೋಸ್ಕರ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಈಗ ಬಸ್ ಟರ್ಮಿನಲ್ಗೆ ಹೋಗ್ತೀವಿ. ಅಲ್ಲಿ ಬಸ್ ಕ್ಯಾಚ್ ಮಾಡಿಬಿಟ್ಟು ಫುಕೆಟಿಗೆ ಹೋಗೋದು. ಬಸ್ ಟರ್ಮಿನಲ್ಗೆ ಬಂದಿದ್ದೀವಿ. ಸೊ ನಮ್ಮ ವ್ಯಾನ್ AC ವ್ಯಾನ್ ರೆಡಿ ಆಗಿದೆ. ಸೊ ಐದರ್ ಈ ಥರದ್ದು AC ವ್ಯಾನ್ಸ್ ಕೊಡ್ತಾರೆ, ಅಥವಾ ಇಲ್ಲಿದೆ ನೋಡಿ ಈ ಥರದ್ದು. ಸೊ ಬೇಸ್ಡ್ ಆನ್ ದಿ ಅವೈಲಬಿಲಿಟಿ ನಮಗೆ ಅಸೈನ್ ಮಾಡ್ತಾರೆ. AC ಇರೋದ್ರಿಂದ ಆರಾಮಾಗಿ ಹೋಗ್ಬೋದು ಅನ್ನೋದೊಂದು ಖುಷಿ. ಯಾಕಂದರೆ ಕ್ರಾಬಿ ಟು ಪಟಾಂಗ್ ಬೀಚ್ ಏನಿದೆ ಅಲ್ಲ, ಸೊ ನಾವು ಹೋಗೋ ಪ್ಲೇಸಿಗೆ 4 hours ಜರ್ನಿ. ಅದು 160 ಅರೌಂಡ್ ಕಿಲೋಮೀಟರ್ಸ್ ಇದೆ. ಸೊ ಅದಕ್ಕೋಸ್ಕರ 4 hours ತೊಗೊತಾರೆ. ಆಮೇಲೆ ಹಿಲ್ ಸ್ಟೇಷನ್ ಇಂದ ಈಗ ಐಲ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಸೊ ಹಾಗಾಗಿ ಹಿಲ್ ಸ್ಟೇಷನ್ ಇನ್ ದ ಸೆನ್ಸ್ ತುಂಬ ಗುಡ್ಡಗಳಿದೆ ಇಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ನಮಗೆ ಘಾಟ್ ಸೆಕ್ಷನಲ್ಲಿ ಸಿಗೋ ಚಾನ್ಸಸ್ ತುಂಬ ಇದೆ. ಬನ್ನಿ ಈಗ ಸೀದಾ ಬಸ್ಸಲ್ಲಿ ಕೂತ್ಕೊಂಡು ಬಸ್ ಜರ್ನಿನ ತೋರಿಸ್ತೀನಿ. ಸೊ ಫ್ಲೈಟ್ ಜರ್ನಿ ಆಯಿತು, ಕ್ಯಾಬ್ ಜರ್ನಿ ಆಯಿತು, ಈಗ ಬಸ್ ಜರ್ನಿ. ಟುಕ್ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂದರೆ ತುಂಬ ರೇಟ್ ಹೇಳ್ತಾಯಿದ್ರು. ಜಸ್ಟ್ 2 kilometersಗೆ 150 ಬಾತ್ ಎಲ್ಲ ಹೇಳ್ತಾಯಿದ್ರು. ಸೊ ಅದೇ 2 kilometersಗೆ ಕ್ಯಾಬ್ನವರು 62 ಥೈ ಬಾತ್ ಹೇಳಿದರು. 150ಯಲ್ಲಿ 62, ಆಲ್ಮೋಸ್ಟ್ ಡಬಲ್ಗಿಂತ ಜಾಸ್ತಿನೇ ಹೇಳ್ತಾರೆ ಅವರು ಟುಕ್ಕು. ಸೊ ಅನ್ನೆಸರಿ ಕೊಡೋಕ್ಕೂ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಆರಾಮಾಗಿ ಕ್ಯಾಬಲ್ಲಿ ಬಂದ್ವಿ. ಫುಕೆಟ್ಗೆ ಬಂದು ಇಳಿದ್ವಿ. ಈಗ ಫುಕೆಟ್ ಟರ್ಮಿನಲ್ 1 ನಮ್ಮ ಪಟಾಂಗನ ಏರಿಯಾಗೆ ಹೋಗಬೇಕು. ಸೊ ಇನ್ನೊಂದು ಕನೆಕ್ಟಿವ್ ಬಸ್ ಕೊಟ್ಟಿದ್ದಾರೆ, ಮಿನಿ ಬಸ್ಸು. ತುಂಬ ಚೆನ್ನಾಗಿದೆ. ಆವಾಗಲಿದ್ದು ಆರಾಮಾಗಿತ್ತು, ಕಂಫರ್ಟಬಲ್ ಆಗಿತ್ತು. ಬಟ್ ಅದಕ್ಕಿಂತ ಇದು ತುಂಬ ಚೆನ್ನಾಗಿದೆ. ಸೊ ಇನ್ನೂ 40 minutes ಬೇಕು ನಮಗೆ ಇಲ್ಲಿಂದ ಪಟಾಂಗ್ ಬೀಚ್ ಕಡೆ ಹೋಗೋಕ್ಕೆ. ಲೆಟ್ಸ್ ಸಿ. ಸೊ ನಾವೇ 3 ಇದ್ದೀವಿ. ಇನ್ನೂ ಬರ್ತಾರೋ ಏನೋ ಗೊತ್ತಿಲ್ಲ. ಸೊ ಇವರು ನಮಗೆ ಬೀಚ್ ಹತ್ರ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಹಾರ್ಡ್ಲಿ 1 kilometer ಇದೆ ನಮ್ಮ ರೂಮು. ಮೆಸೇಜ್ ಮಾಡಿದ್ದೆ ಅವ್ರಿಗೆ 2 o'clock ಅಷ್ಟೊತ್ತಿಗೆ ಬರ್ತೀನಿ ಅಂತ. ಇಲ್ಲ, ಆಲ್ರೆಡಿ 141 ಆಗಿದೆ. ಅವರು 2 o'clock ಮೇಲೇ ರೂಮ್ ಕೊಡೋದು ಹೇಗಿದ್ರು. ಸೊ ನಾವು ಹೋಗೋಷ್ಟೊತ್ತಿಗೆ ಸರಿ ಹೋಗುತ್ತೆ ಅನ್ಕೋತೀನಿ. ಹೆಂಗಿದೆ ಬಸ್ಸು? ಚೆನ್ನಾಗಿದೆನಾ? ತಗೊಂಡೋಗೋಣ ನಾವು ಈ ಥರದ್ದೊಂದು.
ಕರೆಕ್ಟ್. ಫೈನಲಿ ಪುಕೆಟಿಗೆ ಬಂದ್ವಿ. ಪುಕೆಟಲ್ಲಿ ಪಟಾಂಗ್ ಅಂತ ಒಂದು ಏರಿಯಾ, ಅಲ್ಲಿ ರೀಚ್ ಆಗಿದ್ದೀವಿ. ಈಗ ಇನ್ನೇನು ನಮ್ಮ ರೂಮಿಗೆ ಪಾದಾರ್ಪಣೆ ಮಾಡಬೇಕು. 4th ಫ್ಲೋರಲ್ಲಿದೆ. ಚೆಕ್-ಇನ್ ಎಲ್ಲ ಆಯಿತು. 2550 ಬರ್ತಾಯಿತು. ಈಗ ನಮ್ಮ ರೂಮಿಗೆ ಎಂಟರ್ ಆಗೋಣ. ಓಕೆ, ಇದು ಬಾತ್ರೂಮು. ಸೊ ಹೀಗಿದೆ ನಮ್ಮ ರೂಮು. ಸ್ವ್ಯಾನ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಣ್ಣ ಬಾಲ್ಕನಿ, ಆಮೇಲೆ ಆ ಕಡೆ ಎಲ್ಲ ರೂಮ್ಸ್ ಇದೆ. ಅದು ಪಕ್ಕದ ಹೋಟೆಲ್ಲು, ಅಲ್ಲಿ ರೂಮ್ಸ್ ಎಲ್ಲ ಇದ್ದಾವೆ. ಸೊ ಇದು ಫುಲ್ಲು ಹ್ಯಾಪ್ನಿಂಗ್ ಏರಿಯಾ. ಇದು ಸುತ್ತಮುತ್ತ ಏನಕ್ಕಂದರೆ ಜಸ್ಟ್ 1/2 ಕಿಲೋಮೀಟ್ರ್ ದೂರದಲ್ಲಿ ಬೀಚ್ ಇದೆ. ಅದಾದಮೇಲೆ ಎಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು. ದಿಶಾ ನೋಡಿಲಿ, ಫ್ರಿಡ್ಜ್ ಇದೆ ಇಲ್ಲಿ, ಸ್ಮಾಲ್ ಫ್ರಿಡ್ಜ್. ಸೊ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು ಎಲ್ಲ ಇಲ್ಲೇ ನಡೆಯುತ್ತೆ. ಆಮೇಲೆ ಮೋರ್ ದ್ಯಾನ್ ದ್ಯಾಟ್ ಇಲ್ಲಿ ಬಾಂಗ್ಲಾ ರೋಡ್ ಅಂತ ಇದೆ. ಸೊ ಶಾಪಿಂಗ್ ಆಗಿರ್ಬೋದು, ಎಲ್ಲ ಥರದ್ದು ಅಡಲ್ಟ್ ಆ್ಯಕ್ಟಿವಿಟಿ ಏನೇನೆಲ್ಲ ಇದೆ ಎಲ್ಲ ಇಲ್ಲಿದೆ. ಸೊ ನಾವು ಏನು ಚೂಸ್ ಮಾಡ್ಕೋತೀವಿ ಅದ್ರ ಬಗ್ಗೆ. ಎಸ್, ಕರೆಕ್ಟ್. ಸೊ ನಾವು ಏನು ಚೂಸ್ ಮಾಡ್ಕೊತೀವೋ ಅದು ನಮಗೆ ಬಿಟ್ಟಿದ್ದು. ಸೊ ದೊಡ್ಡದೇನಿಲ್ಲ ಅಂದ್ರೂ ಕಂಫರ್ಟಬಲ್ ಆಗಿದೆ, ಆರಾಮಾಗಿದೆ. ಸೊ ನಮಗೆ 2 ಡೇಸ್ ನಾವಿಲ್ಲಿರ್ತೀವಿ. ಇದಾದಮೇಲೆ ಬ್ಯಾಕ್ ಟು ಇಂಡಿಯಾ, ಬ್ಯಾಂಗ್ಳೂರು. ಓಕೆ, 3:12 ಆಗಿದೆ ಟೈಮು. ತುಂಬ ಹಸುವಾಗ್ತಾ ಇದೆ. ಕ್ವಿಕ್ಕಾಗಿ ಫ್ರೆಶ್ ಆಗಿಬಿಟ್ಟು ಇಲ್ಲೇ ಕೆಳಗಡೆ ಇಂಡಿಯನ್ ರೆಸ್ಟೋರೆಂಟ್ ಇದೆ, ವೆಜಿಟೇರಿಯನ್ ರೆಸ್ಟೋರೆಂಟ್ ಇದೆ. ನಮ್ಗೆ ಅದು ಖುಷಿ ಆಯಿತು. ಎಲ್ಲೆಲ್ಲೋ ಹುಡುಕ್ಬೇಕಾಗಿಲ್ಲ, ಹೋಟೆಲ್ ಕೆಳಗಿಳಿದ್ರೆ ವೆಜಿಟೇರಿಯನ್ ರೆಸ್ಟೋರೆಂಟು. ಫಸ್ಟು ಊಟ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಓಕೆ, ಇದೇ ಮೇನ್ ರೋಡು. ಆ ಕಡೆ ಫುಲ್ ಶಾಪಿಂಗ್ ಸೆಂಟರ್ಸ್, ಆಮೇಲೆ ಆ ಕಡೆಯಿಂದ ನಿಮಗೆ ಬೀಚ್ ಸಿಗುತ್ತೆ. ಸೊ ಹೋಟೆಲ್ಸ್ ಎಲ್ಲ ಎದುರುಗಡೆ ಈ ಥರ ಇದೆ. ನಮಸ್ಕಾರ ಎಲ್ಲರಿಗೂ. ಫುಕೆಟಿನ ಸ್ಟ್ರೀಟ್ ಶಾಪಿಂಗ್ ಹೇಗಿರುತ್ತೆ ಅಂತ ನಿಮಗೆಲ್ಲರಿಗೂ ತೋರಿಸ್ತೀನಿ. ಈಗ ಇಲ್ಲೇ ಒಂದು ಮಾಲ್ ಇದೆ. ಮಾಲಲ್ಲಿ ಕೆಲವೊಂದು ಲಿಪ್ಸ್ಟಿಕ್ಕು ಅದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತಂತೆ. ಸೊ ಪ್ರೀತಿ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಹಿಂದ್ಗಡೆ ಬರ್ತಾ ಇದ್ದಾಳೆ ನನ್ನ ಹಿಂದೆ. ದಿಶಾನು ಇದ್ದಾನೆ. ಸೊ ಅಲ್ಲಿಗೆ ಹೋಗೋಣ, ಮಾಲಿಗೆ. ಆಮೇಲೆ ಎಲ್ಲ ಕಡೆ ಎಕ್ಸ್ಚೇಂಜ್ ರೇಟ್ಸ್ ಶಾಪ್ಸ್ ಇದ್ದೇ ಇರುತ್ತೆ. ಕರೆನ್ಸಿ ಎಕ್ಸ್ಚೇಂಜ್ ಆಗಿರ್ಬೋದು, ATMs ಎಲ್ಲ 7-Eleven ಮುಂದ್ಗಡೆ ATMs ಇರುತ್ತೆ. ಬಟ್ ನೀವೇನಾದರೂ 7-Eleven ನೀವು ಅಥವಾ ಯಾವುದೇ ATM ವಿಡ್ರಾ ಮಾಡಿದರೆ ಈ ಥರ ಹಿಂದ್ಗಡೆ ಇದೆ ನೋಡಿ,
ಸೊ 220 ಬಾತ್ ಫ್ಲ್ಯಾಟ್ ಚಾರ್ಜಸ್ ಅಪ್ಲೈ ಆಗುತ್ತೆ. ಸೊ ಫ್ಲ್ಯಾಟ್ 220 ಚಾರ್ಜಸ್ನ ಅವರು ಹಾಕ್ತಾರೆ ನಿಮಗೆ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದ್ದೆ, ಇಂಡಿಯಾದಲ್ಲೇ ವಿಡ್ರಾ ಮಾಡ್ಕೊಂಡು ಬಂದಿದ್ದೆ, ಅಂದರೆ ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸ್ಕೊಂಡು ಬಂದಿದ್ದೆ. ಎಲ್ಲ ಕಡೆ ಮ್ಯೂಸಿಕ್. ಆಮೇಲೆ ಬೈಕರ್ಸ್ ರೆಂಟಿಗೆ ತೊಗೊಂಡ್ಬಿಟ್ಟು ಬೈಕ್ನ ರ್ಯಾಶಾಗಿ ಓಡಿಸ್ತಾರೆ. ಸ್ವಲ್ಪ ಹುಷಾರಾಗಿರಿ ಫುಕೆಟಲ್ಲಿ, ಎಸ್ಪೆಷಲಿ ಈ ಬಾಂಗ್ಲಾ ರೋಡ್ ಆ್ಯಂಡ್ ಪಟಾಂಗ್ ಬೀಚ್ ಹತ್ರ.